ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನ ಕಟ್ಟಿದ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರಲ್ಲಿ ಹಣೆಮಣೆದು ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಸಾವಿರ ಸಾವಿರ ವರ್ಷಗಳ ಹಿಂದೆ ಈ ಮಣ್ಣ ಕಣದಲ್ಲಿ ಮಾನವ ಎನ್ನುವ ಪುಟ್ಟ ಜೀವ ಕಾಣಿಸಿಕೊಂಡಿತ್ತು. ಏಕಕೋಶ ಜೀವಿ ಅಮೀಬಾ, ಯುಗ್ಲಿನ, ಮನುಷ್ಯ. ಈ ಸುಂದರವಾದ ಶರೀರ ಪರಮಾತ್ಮನ ಕೊಡುಗೆ. ಈ ಪ್ರಕೃತಿ ಮಾನವನನ್ನಾಗಿ ಮಾಡಿದೆ. ಬಾಲ್ಯದ ಕ್ಷಣಗಳು, ಯೌವನದ ನಿತ್ಯೋತ್ಸವ, ವಾರ್ಧಕ್ಯದ ಚಿಂತೆಗಳು, ಇವೆಲ್ಲದರ ಮಗ್ಗುಲಲ್ಲಿ ಮಾನವ ಮಹಾಮಾನವನಾಗಬೇಕು. ಪ್ರಕೃತಿಯ ವಿಸ್ಮಯ ಎಂಥದ್ದು? ಒಬ್ಬರ ಹಂಗ ಒಬ್ಬರಿಲ್ಲ. ಇಲ್ಲಿ 4 ಮಂದಿ ಕೂಡಿಯೋ ನಾವು 4 ಮಂದಿ ಒಂದ ತರ ಒಂದು ವೇಳೆ ಇದ್ರ ಒಬ್ಬರ ಹಂಗ ಒಬ್ರು ಇರೋದಿಲ್ಲ. ಈ ಜಗತ್ತಿನೊಳಗ ಇದ್ದಂಗ ಇರೋದಿಲ್ಲ ಅಂತ ಭಾವಿಸ್ಕೋಬೇಕು, ತಿಳ್ಕೋಬೇಕು. ಇದು ಈ ಸೃಷ್ಟಿಯ ಸತ್ಯ. ಕಾಣುತ್ತದೆ, ಇರುತ್ತದೆ, ಮರೆಯಾಗುತ್ತದೆ. ಇದು ನೇಮ, ಈ ಸೃಷ್ಟಿಯ ನೇಮ. ತೋರುತ್ತದೆ, ಇರುತ್ತದೆ, ಮರೆಯಾಗುತ್ತದೆ. ಹುಟ್ಟುತ್ತಾನೆ, ಜೀವಿಸುತ್ತಾನೆ, ಸಾಯುತ್ತಾನೆ. ಮದುವೆಯಾಗೊಂದು ಫೋಟೋ ತೆಗಿಸಿರ್ತೀವಲ್ಲ, ಸಾಯುತ್ತನ ಹಂಗ ಇರ್ತತೇನ? ಫೋಟೋ ಅಲ್ಲ, ನಾವು ಫೋಟೋನೂ ಹಾಗಿರೋದಿಲ್ಲ, ನಾವೂ ಹಾಗಿರೋದಿಲ್ಲ. ದಿನಕ್ಕೆ ದಿನಕ್ಕೆ ಬದಲಾವಣೆಯನ್ನ ಬಯಸ್ತದ ಈ ಪ್ರಕೃತಿ. ಆದರೂ ನಾವೆಲ್ಲ ಜೀವನೋತ್ಸಾಹವನ್ನ ಹೊಂದಬೇಕು. ಸದಾವಕಾಲ ಧನಾತ್ಮಕವಾಗಿಯೇ ವಿಚಾರ ಮಾಡಬೇಕು, ಮೈನಸ್ ಋಣಾತ್ಮಕವಾಗಿ ವಿಚಾರ ಮಾಡಬಾರದು. ಪಾಸಿಟಿವ್ ಥಿಂಕಿಂಗ್ ಅಂತ ಕರಿತೀವಿ. ನಾವು ಗೆಲ್ಲುತ್ತೀವಿ. ಶರಣರು ಹೇಳ್ತಾರೆ, ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು. ದೇವರು ನಮಗ ಕಾಡ್ತಾನ, ಕಾಡ್ಲಿ. ಕೊಲ್ಲತಾನ, ಕೊಲ್ಲಲಿ. ಭಕ್ತ ಹಿಂಗಿರಬೇಕು, ನಾನು ಗೆಲ್ಲುತ್ತೇನೆ ಅನ್ನುವ ಭಾವ, ದಿಟ್ಟತನ ನಮ್ಮಲ್ಲಿ ಒಡಮೂಡಬೇಕು. ದಾಸರು ಹಾಡಿದರು, ಶರೀಫ ಹಾಡಿದ. ದಾಸರು ಏನ್ ಹಾಡಿದ್ರು? ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರ ಸಾಕು ಅಂತ. ನಿನ್ನ ಅವಶ್ಯಕತೆ ಇಲ್ಲಂದ್ರವ್ರು. ರವೀಂದ್ರನಾಥ್ ಠಾಕೂರ್ ಹೇಳ್ತಾರೆ, ದೇವನೇ ನನ್ನ ಹೃದಯದ ಬಾಗಿಲನ್ನು ತೆರೆದು ಕುಳಿತಿರುವೆ, ಗಂಧ ಹರಡಿರುವೆ, ಹೂಗಳ ಚೆಲ್ಲಿರುವೆ, ಮಂತ್ರ ಪಠಿಸಿರುವೆ, ಪ್ರಾರ್ಥನೆಯಗೈಯುತ್ತಿರುವೆ. ಈಗ ಬಾ, ಸದ್ಯ ಬಾ, ನಾಳೆ ಬಾ. ನಿನ್ನ ದಾರಿ ನೋಡುವುದರಲ್ಲಿಯೇ ನನಗೆ ಪರಮ ಸಂತೋಷ ಅಂತಾರೆ ರವೀಂದ್ರರು. ಶರೀಫರು ಹೇಳ್ತಾರೆ, ಎಂಥಿಂತಾದೆಲ್ಲಾನು ಬರಲಿ, ಮಳೆ ಬಿದ್ರ ಬೆಳೆ,
ಹೌದಿಲ್ಲ? ಮಳೆ ಬಿದ್ರ ಬೆಳೆ, ಜ್ಞಾನದ ಹೊಳೆ ಹರದರ ಜೀವನ ಸುಖದ ಕಳೆ, ಲಿಂಗ ಕಳೆ. ಹಂಗ ಮನುಷ್ಯನಲ್ಲಿ ಗಟ್ಟಿತನ ಬರಬೇಕು. ಗಟ್ಟಿತನ. ಕೊಲ್ಲು ಕಾಯಿ ನಿಮ್ಮ ಧರ್ಮ ಅಂತಾರ ಬಸವಣ್ಣ. ಕೊಲ್ಲು ಕಾಯಿ ಅದು ನಿಮ್ಮ ಧರ್ಮ ಅಂತ. ಯಾರಿಗೆ ಬಂದಿಲ್ಲ ಹೇಳಿ ಕಷ್ಟ? ಯಾರಿಗೆ ಬಂದಿಲ್ಲ? ರತ್ನಾಕರನೊಬ್ಬ ದಾರಿಯಲ್ಲಿ ಹೋಗಿ ಬರುವವರನ್ನು ನಿಲ್ಲಿಸಿ ಹೆಂಡತಿ ಮಕ್ಕಳ ಗೇಣು ಹೊಟ್ಟೆ ತುಂಬಿಸುವಗೋಸ್ಕರ ದರೋಡೆಯನ್ನು ಮಾಡುತ್ತಿರಲಿಲ್ಲವೇ? ಸುಲಿಗೆಯನ್ನು ಮಾಡುತ್ತಿರಲಿಲ್ಲವೇ? ಒಬ್ಬ ಮಹಾತ್ಮನ ಭೆಟ್ಟಿಯಿಂದ ರತ್ನಾಕರನ ಬೇಡ ವಾಲ್ಮೀಕಿಯಾದ. ಅವನ ಬಗ್ಗೆ ಇದೇ ಭಾಗದ ಕವಿ ಸಾಹಿತಿ ಒಂದು ಮಾತು ಹೇಳ್ತಾರೆ. ಮಹಾದೇವ್ ಬಣ್ಕಾರ್ ಅವರು ಮುಧೋಳದ ಸಾಹಿತ್ಯ ಸಮ್ಮೇಳನದಲ್ಲಿ ಚಲೋ ಮಾತು ಹೇಳ್ಯಾರ, ನೆನಪದ. ಓ ವಾಲ್ಮೀಕಿ, ನೀ ಬರೆದ ರಾಮಾಯಣ ಎಲ್ಲರಿಗೂ ಬೇಕು. ಕೇಳಿ ಕನ್ನಡದ ಪದಗಳು ಹೆಂಗದ. ಒಬ್ಬ ಕವಿಯಲ್ಲಿ ಮೂಡಿ ಬಂದ ಮಾತುಗಳು. ಅದಕ್ಕೆ ರವಿಗೆ ಕಾಣಿಸಲಾರದ್ದು ಕವಿಗೆ ಕಾಣಿಸ್ತದ. ಕವಿಗಳೊಳಗ 3 ಜನ: ನರಕವಿ, ವರಕವಿ, ಶಿವಕವಿ. ನರಕವಿ ಅಂದ್ರೆ ಶಂಕರೈನು 2 ಸಾಲು ತಗೊಂಡ, ಷಣ್ಮುಖೈನು 2 ಸಾಲು ತಗೊಂಡ ನನ್ನ ಹೆಸರು ಹಾಕೊಳ್ಳೋದು. ಹಿಂಗಂದ್ರೆ ಗೊತ್ತಾಗ್ತತಿಲ್ಲ. GS ಬಿಡಿ, ಜುರ್ಕಿ ಹೊಡಿ, ಮನೆಗೆ ನಡಿ ಅಂದಂತ. ಹಿಂಗ್ಯಾಕೆ ಬರೆದಿಲ್ಲ ಅಂದ್ರಂತ. ಪ್ರಾಸ್ ಕುಡಿಸೇನ್ರಿ ಅಂದ. ಅಟ್ಯಾಕ್ ತ್ರಾಸ್ ತಗೊಂಡಿಲ್ಲ ಅಂದ್ರಂತ. ಏನ್ರಿ? ನರಕವಿ. ವರಕವಿ ಬೇಂದ್ರೆ. ವರಕವಿ ಬೇಂದ್ರೆ. ಶರಣರು, ಸಂತರು, ಅನುಭಾವಿಗಳು, ದಾಸವರೇಣ್ಯರು ಶಿವಕವಿ. ಪುರಾಣ ಕರ್ತೃ ಸಿದ್ದಯ್ಯ ಪುರಾಣಿಕರ ಚಿಕ್ಕಪ್ಪ ದ್ಯಾಂಪೂರ್ ಚನ್ನಕವಿ ಒಂದು ಮಾತು ಬರೀತಾರೆ. ತುಡುಗರೆಸಗಿದ ದೋಷವದು, ತುಡುಗರೆಸಗಿದ ದೋಷವದು 3 ತಲೆಯನಕ. ಕವಿ ಕಾವ್ಯದೋಳೆಸಗಿದ ದೋಷವದು 100 ತಲೆಯನಕ. ತುಡುಗ ಮಾಡಿದ್ರ 3 ತಲೆ ಕಾಡ್ತತಿ ಅಂತ. ತನ್ನ ಮಗನ, ತನ್ನ ಮೊಮ್ಮಗನ ಕಾಡ್ತತಿ ಅಂತ ಕಳತನ ಮಾಡಿದ್ರ. ಕವಿ ಕಾವ್ಯದೋಳ್ ತಪ್ಪ ಮಾಡಿದ್ರ. ಮಂತ್ರ ಅನ್ನೋದು ಬಹಳ ಮುಖ್ಯ ಇಲ್ಲಿ. ವಚನ ಅನ್ನೋದು ಬಹಳ ಮುಖ್ಯ ಇಲ್ಲಿ. ಈಗ ನೋಡಿ, ಒಂದು ಶಬ್ದ ತೆಗೆದೊಂದು ಜಾಗದಾಗಿಟ್ರೆ ಎಷ್ಟು ಅಪಭ್ರಂಶ ಆಕತ್ ಹೇಳ್ತೀನಿ ಕೇಳಿ. ಇಲ್ಲಿ ಕನ್ನಡದಾಗ ಒಂದು ಪದ ಅದ, ಸುಮಾರು ಅಂತ ಹೇಳಿ. ಸುಮಾರು ಅಂದ್ರೆ ಅಂದಾಜು ಅಂದಂಗ. ಅಂದಾಜು. ಈ ಆವರಣದಲ್ಲಿ ಅಂದಾಜು ಅಂದ್ರೆ ಸುಮಾರು 500 ಜನರಿದ್ದಾರೆ. 499 ಇರಬಹುದು, 501 ಇರಬಹುದು. ಇದಕ್ಕೆ ಸುಮಾರು ಅಂತ ಅಂದಾಜು. ಎಷ್ಟು ಜನ ಕೂಡಿದ್ರಿ? ಸುಮಾರು 1000 ಜನ ಕೂಡಿದ್ರಿ. ಹೌದಾ? ಇದನ್ನ ಜಾಗ ಬದಲಾವಣೆ ಮಾಡ್ತೀನಿ. ಈ ಆವರಣದಲ್ಲಿ 1000 ಸುಮಾರು ಜನರಿದ್ದಾರೆ ಅಂದ್ರೆ, ಈ ಆವರಣದಲ್ಲಿ 1000 ಸುಮಾರು ಜನರಿದ್ದಾರೆ ಅಂದ್ರೆ ಗೇಟ್ನ್ಯಾಗ ನಾನು ಬಿಟ್ಟಿರೇನ್ ನೀವು? ಪದ ಬೋರ್ಡ್ ಬರೆಯಕ್ ಕೊಟ್ಟಾರ ಅವಂಗ. ರಾಜಾ ಕಿರಾಣಿ ಸ್ಟೋರ್ಸ್ ಬರಿ ಅಂತ. ರಾಜಾ ಕಿರಾಣಿ ಸ್ಟೋರ್ಸ್ ಬರಿ ಅಂತ ಕೊಟ್ಟಾರ. ಅವ ಬೋರ್ಡ್ ಬರದ ರಾ ದ್ವಾಡದ್ ಬರದ ರಾ ಜಾ ಕಿ ಬರದ. ಬೋರ್ಡ್ ತುಂಬಿತು. ಕೆಳಗೆ ಬರದ ರಾಣಿ ಸ್ಟೋರ್ಸ್ ಅಂತ. ರಾಜಾ ಕಿ ರಾಣಿ ಸ್ಟೋರ್ಸ್ ಅಂತ ಬರದ. ಒಂದು ಶಬ್ದ ಬದಲಾದ್ರ, ಒಂದು ಅಕ್ಷರ ಬದಲಾದ್ರ ವ್ಯತ್ಯಾಸ ಆಗ್ತದ. ಅರ್ಥ ಅನರ್ಥ ಆಗ್ತದ. ಪಾರ್ಥ ಆಗೋದಿಲ್ಲ, ಅಪಾರ್ಥ ಆಗ್ತದ. ಪಾರ್ಥ ಆಗ್ಬೇಕಲ್ಲ, ಅಪಾರ್ಥ ಆಗ್ತದೆ.
ಹಾಗ ಮಹಾದೇವ್ ಬಣಕಾರ್ ಒಂದು ಮಾತು ಹೇಳ್ತಾರೆ. ಏನಂತ? ಓ ವಾಲ್ಮೀಕಿ, ನೀ ಬರೆದ ರಾಮಾಯಣ ಎಲ್ಲರಿಗೂ ಬೇಕು, ಆದರೆ ನೀ ಬೇಡ. ಓ ವಾಲ್ಮೀಕಿ, ನೀ ಬರೆದ ರಾಮಾಯಣ ಎಲ್ಲರಿಗೂ ಬೇಕು, ಆದರೆ ನೀ ಬೇಡ. ಏಕೆ ಬೇಡ? ನೀ ಬೇಡ, ಅದಕ್ಕೆ ಬೇಡ. ಕನ್ನಡ ಕುಣಿಸೋದಂಗದ. ಒಬ್ಬ ಸಾಹಿತಿ ಆ ಪದಗಳನ್ನು ಕುಣಿಸುವ ರೀತಿ. ನೀ ಬ್ಯಾಡ್ರವ, ಬರ್ಯಾಕ ನೀ ಬೇಕ, ಆದ್ರೆ ನೀ ಬೇಡ. ಯಾಕೆ ಬೇಡ? ನೀ ಬೇಡ, ಅದಕ್ಕ ಬೇಡ. ದ.ರಾ. ಬೇಂದ್ರೆಯವರು ನಮ್ಮೂರ ಕಡೆ ರಬಕವಿ ಅಂತೊಂದು ಊರದ, ಈಶ್ವರ್ ಸನ್ಕಲ್ ಅಂತ ಹೇಳಿ ಒಬ್ರು ಕವಿಗಳು, ಜಗವೆಲ್ಲ ನಗುತ್ತಿರಲು ಜಗದಳವು ನನಗಿರಲಿ, ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ ಅಂತ ಹೇಳಿ ಕಾವ್ಯ ಕಟ್ಟಿಕೊಟ್ಟವರು. ಅವರು ಮತ್ತು ಅವರು ಗೆಳೆಯರಿಬ್ರು ಕೂಡಿ ಕೂತಿದ್ರು. ಒಂದ ಸಾಲಿನ್ಯಾಗ ಕವನ ಬರೆಯೋದಂತ ಮಾತಾಡಿದ್ರು. ಒಂದ ಸಾಲಿನ್ಯಾಗ ಕವನ ಬರೆಯೋದು. ಇದಕ್ಕೆ ಇವತ್ತದು ಚುಟುಕ ಅಂತಾಗ್ಯದ. ಚುಟುಕ ಏನ್ ಚುಟುಕದು? ಬೇಂದ್ರೆ ಅಜ್ಜರ ಕೈಯಾಗ ಒಂದು ಕೊಡೆ ಇತ್ತು. ಕೊಡೆ ಅಂದ್ರೆ ಛತ್ರಿ ಇತ್ತು ಕೊಡೆ. ಬೇಂದ್ರೆ ಅಜ್ಜ ಅವರಿಗೆ ಈಶ್ವರ್ ಸನ್ಕಲ್ರು ಹೇಳ್ತಾರೆ ಕಾವ್ಯ ಕಟ್ಟೋದು. ಕೊಡೆ ಕೊಡು ಅಂದ್ರು. ಮುಗಿತ ಕವನ. ಕೊಡೆ ಕೊಡು ಅಂದ್ರು. ಅವರು ಕಾವ್ಯ ಕಟ್ಟಿದ್ರು. ಈ ಕೊಡೆ ನಾ ಕೊಡೆ ಅಂದ್ರು. ಈ ಕೊಡೆ, ಈ ಛತ್ರಿ ನಾ ಕೊಡೆ. ಅಲ್ಲೇ ಇರ್ತಾವ ಪದಗಳು. ಅವುಗಳನ್ನು ಕುಣಿಸುವ ರೀತಿ ಏನದ, ಅದು ಬಹಳ ದೊಡ್ಡದು. ಆ ವಾಲ್ಮೀಕಿ ಒಬ್ಬ ಮಹಾತ್ಮನ ದರ್ಶನದಿಂದ ರತ್ನಾಕರ ಬೇಡ ವಾಲ್ಮೀಕಿಯಾಗಿ ಹೋದ. ಜೀವನದಲ್ಲಿ ದೇವನನ್ನೇ ಹಾಸಿ ದೇವನನ್ನೇ ಹೊದ್ದು ಬಾಳಿದ ಶರಣರು ಇದನ್ನ ಪ್ರಸಾದಕಾಯ ಅಂದ್ರು. ಈ ಶರೀರವನ್ನ ಪ್ರಸಾದಕಾಯ ಅಂದ್ರು. ಪ್ರಸಾದಕಾಯ ಅಂದ್ರು. ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದಕಾಯ ಕೆಡಿಸಲಾಗದು. ಇದು ಭಗವನ್ನಾಮ ಸ್ಮರಣೆ, ಸೃಷ್ಟಿಕರ್ತ ಪರಮಾತ್ಮನ ಆರಾಧನೆ, ಸತ್ಯ ಶುದ್ಧವಾದ ಕಾಯಕ, ಭಕ್ತಿಯ ದಾಸೋಹ, ನಿತ್ಯ ಲಿಂಗಾರ್ಚನೆ, ಶಿವಯೋಗ, ಶಿವಾನುಭವಕ್ಕಾಗಿ ಹುಟ್ಟಿ ಬಂದದ ವಿನಃ ದ್ವೇಷ, ಅಸೂಯೆ, ಮತ್ಸರ, ಜಗಳ, ಹಗೆತನಕ್ಕಾಗಿ ಬಂದಿಲ್ಲ ಬಂಧುಗಳೇ. ಇದು ಪ್ರೀತಿ. ಪುರಾಣಿಕರು ಹೇಳ್ತಾರೆ ಆ ಪ್ರೀತಿ ಹೆಂಗೈತೆ ಅಂತ ಹೇಳ್ತಾರೆ. ಸುಮ್ಮನೆ ಕೇಳಿ. ಪ್ರೀತಿ ಇಲ್ಲದ ಮೇಲೆ ಯಾತರದ ಬಾಳುವೆ. ಈ ಜಗತ್ತಿಗೆ ಬೇಕಾಗಿರೋದು ದೊಡ್ಡ ಮನೆಗಳಲ್ಲ. ಮನೆ ಬೇರೆ, ಮನೆತನ ಬೇರೆ. ನೋಡಕ್ ಹೋಗ್ತಾರಲ್ಲ, ಏನ್ ನೋಡಕ್ ಹೋಗ್ತಾರ? ಮನಿತನನ. ಆದ್ರ ನೋಡೋದು ಮನೆತನ ಅಲ್ಲ, ಮನಿನ ನೋಡ್ತಾರ. ಬಹಳ ದುರಂತ ಇದು. ಬಾಯಾಗ ಹೇಳೋದ ಬೇರೆ. ಇದು 1000 ಜನ ಸೇರಿದಂಗಿದೆ ಸುಮಾರು. ಏನ್ರಿ? ಮನೆತನ ಮನೆ. ನೋಡಾಕ್ ಹೋಗೋದು ಮನೆತನ, ನೋಡಿ ಬರೋದು ಮನಿ. ಮನಿ ಬೇರೆ, ಮನೆತನ ಬೇರೆ. ಯಾವುದು ಮನಿ? 5, 10 ಅಂತಸ್ತುಗಳ ಮನೆ. ಒಳಗ ಹೊರಗ ಇರೋದು ಮನೆ. ಆದ್ರೆ ಮನೆತನ ಅಂದ್ರ ಒಳಗ ಪ್ರಾರ್ಥನೆ ಮಾಡ್ತಾರ ಏನಿಲ್ಲ, ಜಪಾನುಷ್ಠಾನಗಳದಾವ ಏನಿಲ್ಲ, ಲಿಂಗ ಪೂಜೆ ನಡೆದದ ಏನಿಲ್ಲ. ಲಿಂಗ ಪೂಜೆ ಮಾಡಲಿಲ್ಲೋ ಮಂಗ, ಅದಕ್ಕ ಒಲಿಲಿಲ್ಲ ನಮ್ಮ ಕೂಡಲ ಸಂಘ. ನಡಿಬೇಕಲ್ಲ, ಒಳಗ ನಡಿಬೇಕಲ್ಲ. ಒಳಗ ಹೋದ್ರ ಬರ್ರಿ ಕೂಡ್ರಿ ಆರಾಮ ಹೀಗ ಶರಣು ಶರಣಾರ್ಥಿ ಅಂತ ಹೇಳ್ತಿತ್ತಂದ್ರ ಅದ ಮನೆತನ. ಅವ ಮಿಲ್ಟ್ರಿಯಾಗಿದ್ದ, ಸೂಟಿಗೆ ಬಂದಿದ್ದ ರಾಣೆಬೆನ್ನೂರಿಗೆ. ಅವನ ಗೆಳೆಯ ರೈತಿದ್ದ.
ಇವ ರೈತ, ಅವ ಮಿಲಿಟ್ರಿ ಸೈನಿಕ ಸೇವೆ, ದೇಶ ಕಾಯ್ತಿದ್ದ. ಸೂಟಿಗೆ ಬಂದಾಗಲೆಲ್ಲ ಇವಾಗ ಭೇಟಿಯಾಗ್ತಿದ್ದ, ಇವನ ಹೊಲಕ್ಕೆ ಹೋಗ್ತಿದ್ದ, ಗಜ್ರಿ ಸೌತಿಕಾಯಿ ಹಂಗ ತರಿಸಿ ತಿಂತಿದ್ದ. ಹಿಂಗೆ ಇತ್ತದು. ಅವ ಬಂದ ತಕ್ಷಣ ಗೆಳೆಯಾಗ ಭೇಟಿ ಆಗಬೇಕಂತ ಮನೆಗೆ ಹೋದ. ಮನೆ ಒಳಗ ಹೆಣ್ಮಗಳಿದ್ಲು, ಅಂದ್ರೆ ಆ ರೈತನ ಹೆಂಡತಿ ಇದ್ಲು. ತಂಗಿ ಎಲ್ಲಿ ಹೋಗ್ಯಾನ ನನ್ನ ಗೆಳೆಯ ಅಂತ ಕೇಳಿದವ. ನನಗೇನು ಹೇಳಿ ಹೋಗ್ಕಾರನ ಅಂದ್ಲಕ್ಕೆ. ಮನೆತನ ನನಗೇನು ಹೇಳಿ ಹೋಗ್ಕಾರೇನು ಅಂದಳು. ಅವಂದ, ತಂಗಿ ನನ್ನ ಗೆಳೆಯ ಬಂದಿಂದ ಹೇಳು, ಮಿಲ್ಟ್ರಿಯಾಗಿರು ನಿನ್ನ ಗೆಳೆಯ ಬಂದ ಭೇಟಿಯಾಗ್ಯಾನ, ಮನಿ ಬಹಳ ಚಲೋ ಐತಿ ಅಂತ, ತೊಲಬಾಗಲು ಸರಿ ಇಲ್ಲಂದಾನಂತ ಹೇಳಂದ. ಅನುಭವಕ್ಕೆ ಬಂದಿರ್ಬೇಕಂದಂಗ ಆಗ್ತದ. ಬಾಗಲ ಸರಿ ಇಲ್ಲ ಹೇಳ, ಮನಿ ಭಾಳ ಚಲೋ ಅದ, ತೊಲಬಾಗಲು ಸರಿ ಇಲ್ಲಂದಾನ. ಮನಿ ಏನ್ರಿ ಚಲೋ ಅದ, ಮನಿತನ ಚಲೋ ಇಲ್ಲ ಅಂತ ಹಿಂಗ. 5 ನಿಮಿಷಕ್ಕೆ ಬಂದವ. ಅವನೊಂದು ಸ್ವಭಾವ ಇತ್ತು, ರೈತಿದ್ರು ಭಾಳ ಜಾಣ ಇದ್ದವು. ಫೋನ್ ಯಾರದಾರೆ ಬಂದಿತ್ತೇನು, ಯಾರು ಕೇಳ್ಕೊತ ಬಂದಿದ್ರನಂತ ಕೇಳೋದೊಂದು ರೂಢಿ ಇತ್ತು ನಾವು. ಯಾರ ಬಂದಿದ್ರಿಪ್ಪ, ಭಾರಿ ಇದ್ದವ, ಧಾಡ್ಸಿ ಇದ್ದ, ಅದೇನೋ ಕೇಳಿದ ನಿಮ್ಮನ್ನ, ಹೋಗಾಗ ಹೆಸರಿಟ್ಟು ಹೋಗ್ಯಾನ ನೋಡ್ರಿ ನಮ್ಮ ಮನೆಗೆ, ಮನಿ ಚಲೋ ಐತೆ ಅಂತ್ರಿ, ತೊಲಬಾಗಲು ಸರಿ ಇಲ್ಲಂತ, ಏನಾರೇ ಆಗೈತೆ ನೋಡ್ರಿ ಅದು ಅಂದ್ಲಕ್ಕೆ ಹೆಣ್ಮಗಳು. ಅವ ಭಾಳ ಬುದ್ಧಿವಂತಿದ್ದ. ಓಹೋ, ಮಿಲ್ಟ್ರಿಯಾಗಿರೋ ಬಂದಿದ್ದೆ ನಮ್ಮ ಗೆಳೆಯ, ಆಯ್ತು, ಅವನ ಒಳಗೆ ಕರೆದೇನ, ಅವನ ಯೋಗಕ್ಷೇಮ ಕೇಳಿದೇನ, ಕಾಫಿ ಚಹಾ ಏನಾದರೂ ತಿಂಡಿ ತಿನಿಸ ಕೊಟ್ಟೆನಂತ ಕೇಳಿದ. ಇಲ್ಲನ್ಲಕ್ಕೆ. ಮತ್ತೆ ಏನು ಹೇಳಿದಿ, ನನಗೇನು ಹೇಳಿ ಹೋಗ್ಯಾರನ್ನ ಅಂದೆ ಅಂದ್ಲಕ್ಕೆ. ತೊಲಬಾಗಲು ಇಲ್ಲೇ ಐತೆ ಅಂದ. ಅವಾಗ ಅವಂದ, ನೋಡು ಒಂದು ಕೆಲಸ ಮಾಡ, ನಾಳೆ ನಾಡದ್ದ ಮತ್ತೆ ಅವ ಯಾವಾಗ ಬಂದರೂ ಬರಬಹುದು. ಬಂದಾಗ ಅವನ ಅಣ್ಣ ಒಳಗ ಬಾ ಅಂತ ಕರಿ, ಚಾಪಿ ಹಾಕು, ಕಾಫಿ ಚಹಾ ಕೊಟ್ಟು, ಅವನ ಹೆಂಡತಿನಂದ್ರೆ ಅಕ್ಕನ್ನ, ನಿಮ್ಮ ಅಕ್ಕನ ತಿಳ್ಕೊಂಡು ಕೇಳಿ, ಮಕ್ಕಳನ್ನ ಕೇಳಿ ಯೋಗಕ್ಷೇಮ ಕೇಳು, ಆಮೇಲೆ ನನಗೆ ನೀ ಹೇಳನ್ನು. ಹುಣ್ರಿ ಅಂತ. 2 ದಿವಸಕ್ಕೆ ಮತ್ತೆ ಬಂದವು. ತಂಗಿ ನಾ ಊರಿಗೆ ಹೊಂಟಿದ್ನಿ, ಅದಾನೇನು ಅಂತ ಕೇಳಿದ. ಎಲ್ಲಿ ಹೋಗ್ಯಾನ ಅಂತ ಕೇಳಿದ. ಬಾ ಅಣ್ಣ, ಮ್ಯಾಲ ಬಾ, ಈ ಕಡೆ ಕುರ್ಚಿ, ಅವ ಚಾಪಿ ಮ್ಯಾಗ ಅಂತ ಹೇಳಿದ, ಈ ಕುರ್ಚಿ ಕೊಟ್ಲ, ಕುರ್ಚಿ ಮ್ಯಾಗ ಕೂಡಿಲ್ಲೇ, ಕಾಫಿ ಚಹಾ ತಿಂಡಿ ತಿನಿಸ ತಗೋ, ಅಕ್ಕ ಆರಾಮದಾಳೇನು, ಮಳೆ ಆಗೈತೇನು, ಮಕ್ಕಳು ಏನು ಓದ್ತಾವ, ಇಷ್ಟೆಲ್ಲ ಕೇಳಿದ್ಲು. ಅವಾಗ ಹೋಗಾಗ ಹೇಳಿದವ, ತಂಗಿ ಯಜಮಾನಿಗೆ ಹೇಳವ ಅಂದ್ರೆ ನನ್ನ ಗೆಳೆಯಾಗ ಮನಿನೂ ಚಲೋ ಐತಿ, ತೊಲಬಾಗಲೂ ಚಲೋ ಐತಿ ಅಂತ ಹೇಳಂದವ್. ಕಟ್ಟಿ ಇಳಿತಿದ್ದ, ತರಿಬಿಸಿ ಕೇಳಿದ್ಲಿಕ್ಕೆ ನಿಲ್ಲಿಸಿ ಕೇಳಿದ್ಲು, ಮತ್ತು ನಿನ್ನೇನಾಗಿತ್ರಿ ಅಂದ್ಲು. ಅದು ನಿನ್ನ ಗಂಡ ಹೇಳ್ತಾನೆವ ಅಂದ. ನಿನ್ನೆ ಇವತ್ತು ಸರಿ ಆಗೈತಿ ಅಂದ್ರೆ ನಾವು ಏನೂ ಮಾಡೇ ಇಲ್ಲ ಅದಕ್ಕೆ. ಮನಿಗೆ ತೊಲಬಾಗಲಂದ್ರ ಮನಿ ಹೆಣ್ಮಕ್ಕಳು ಅಂತ ಹೇಳ್ತಾನ. ಮನೆಗೆ ಬನ್ನಿರಿ ಕುಳ್ಳಿರಿ ಎಂದರೆ ನಿಮ್ಮ ನೆಲ ಕುಳಿ ಹೋಹುದೇ. ಪ್ರೀತಿ. ಆ ಮನೆಗೆ ನಿಮ್ಮೂರಿಗೆ ನಾವು ನೀರಿಲ್ಲ, ಊಟಿಲ್ಲ, ಮಲ್ಕೊಳಕ್ ಜಾಗಿಲ್ಲ ಅಂತ ಬಂದಿವೇನ್? ಇಲ್ಲ, ಪ್ರೀತಿ. ಪ್ರೀತಿ ಇಲ್ಲದ ಮೇಲೆ ಯಾತರದ ಬಾಳುವೆ, ಪ್ರೀತಿ ಇಲ್ಲದೆ ಎಡೆಯಲಿಕ್ಕದ ಸತಿಯು ಏತಕ್ಕೆ ಅಂದರ ದಾಸರು. ಪ್ರೀತಿ ಇರ್ಲಾರ್ದ ನಮ್ಮ ಯಜಮಾನ ದುಡಿದು ಬರ್ತಾನ, ಬಾಳೆ ತೋಟಕ್ಕೆ ಹೋಗ್ಯಾನ, ಅಂಗಡಿ ಒಳಗ ಕಾಯಕ ಮಾಡ್ತಾನ, ದುಡಿದು ಬರ್ತದ ಪಾಪ ಅಂತ ಹೇಳಿ 2 ಬಳಿ ಮ್ಯಾಲ ಏರಿಸಿ ಪ್ರೀತಿಯಿಂದ ನನ್ನಾವ ಯಜಮಾನ ಬರ್ತಾನಂತ ಬಡದ್ರ 4 ವರ್ಷ ಹೆಚ್ಚಿಗೆ ಬದುಕ್ತಾನ. ನಮ್ಮದೊಂದು ಬರ್ತೈತಿವ ಈಗಂತ ಹೇಳಿ ಹಿಂಗೆ ಏರಿಸಿ ಹೊಡೆದ್ರಿ ಅಂದ್ರೆ ಮುಗಿತಂದ. 108. ಹೌದಿಲ್ಲ? ಏನು ಮಾಡೋದು, ನಿಮ್ಮ ಕೈಯಾಗೈತೆ ಅಂತ ಹೇಳದ ನಾನು. ಅವಂದು ಆಯುಷ್ಯ ದೇವ್ರ ಕೈಯಾಗಿಲ್ಲ, ಯಾವ ನಿಮ್ಮ ಕೈಯಾಗೈತೆ ಅಂತ.